ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗಿತ್ತು, ಸಾಕಷ್ಟು ಟ್ವಿಸ್ಟ್ಗಳು ಕೂಡ ಪಡೆದುಕೊಂಡಿತ್ತು. ಇದೇ ವಿಚಾರವಾಗಿ ಕಾವೇರಿ ನಿವಾಸದಲ್ಲಿ ಸಿಎಂ ಹಾಗೂ ಡಿಸಿಎಂ ಹಾಗೂ ಗೃಹ ಸಚಿವರು ಸಭೆಯನ್ನು ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ ನಾಯಕರು. ಹೈಕಮಾಂಡ್ಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹನಿ ಟ್ರ್ಯಾಪ್ ಪ್ರಕರಣದ ತನಿಖೆಯ ಪ್ರಗತಿಯ ಬಗ್ಗೆ ಸಭೆ ನಡೆಸಿದ್ದಾರೆ. ಪಕ್ಷಕ್ಕಾಗುವ ಮುಜುಗರ ತಪ್ಪಿಸೋದಕ್ಕೆ ಚರ್ಚೆ ನಡೆಸಿರುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತಾಡಿದ್ರು. ಕೇಳ್ಕೊಂಬನ್ನಿ. ನಮ್ಮ ಹಂತಲ್ಲಿಲ್ಲ, ನಾವು ಅದಕ್ಕೂ ಆ ಮಟ್ಟದಲ್ಲಿಲ್ಲ, ನಾವು ನಿರ್ಣಯ ತಗೊಳ್ಳೋದು ಅಷ್ಟು. ಅದು ಹೈಕಮಾಂಡ್ ಅವ್ರು ಹೇಳಿದ್ವಿ, ಈಗಲೇ ಸಾಕಷ್ಟು ಸರ್ ಹೇಳಿದ್ವಿ. ಹೈಕಮಾಂಡ್ ಅವರೇ ನಿರ್ಧಾರ ಮಾಡ್ತಾರೆ, ಕಾದ್ ನೋಡೋಣ, ಇನ್ನೂ ಟೈಮ್ ಇದೆ. ನಮ್ಮ ಹಂತಲ್ಲಿಲ್ಲ, ನಾವು ಅದಕ್ಕೂ ಆ ಮಟ್ಟ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಡಿಸಿಎಂ ಮತ್ತು ಸಿಎಂ ಮೀಟ್ ಮಾಡಿದ್ದಾರೆ. ಏನ್ ಚರ್ಚೆ ಆಯ್ತು? ಹೈಕಮಾಂಡ್ಗೆ ಯಾವ ಸಂದೇಶವನ್ನ ರವಾನೆ ಮಾಡ್ತಾರೆ? ಮೊದಲನೇದಾಗಿ ಸಿಎಂ ರವರ ಅಧಿಕೃತ ನಿವಾಸದಲ್ಲಿ ಡಿಸಿಎಂ ಹಾಗೂ ಗೃಹ ಸಚಿವರ ಭೇಟಿ ಏನಾಗಿದೆ, ಇದು ಒಂದಿಷ್ಟು ಕುತೂಹಲ ಹಾಗೂ ಒಂದಿಷ್ಟು ಸ್ಪೆಕ್ಯುಲೇಷನ್ಗೆ ಕಾರಣ ಆಗಿರುವಂತದ್ದು. ಯಾಕೆ ಅಂದ್ರೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ನಂತರ ಸಿಎಂ ರವರನ್ನ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ಒಂದಿಷ್ಟು ಮುಜುಗರದ ವಾತಾವರಣ ಹೈಕಮಾಂಡ್ಗೆ ಸೃಷ್ಟಿಯಾಗಿರೋದು ಎರಡು ವಿಚಾರದಲ್ಲಿ. ಒಂದು, ಕಾನ್ಸ್ಟಿಟ್ಯೂಷನ್ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಏನ್ ಮಾತಾಡಿದ್ರು ಅದರ ವಿಚಾರವಾಗಿ. ಎರಡನೇದು ಹನಿ ಟ್ರ್ಯಾಪ್ ವಿಚಾರವಾಗಿ. ಈ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ನಾವ್ ಏನ್ ಮಾಡಬೇಕಿದೆ, ಹನಿ ಟ್ರ್ಯಾಪ್ ಆಗಿರುವಂತಹ ವಿಚಾರವನ್ನ ನೇರವಾಗಿ ಸ್ವಪಕ್ಷ ಇರಬಹುದು, ವಿಪಕ್ಷ ಇರಬಹುದು, ಒಬ್ಬ ಪ್ರಭಾವಿ ಸಚಿವ ಅಂತ ಇಂಡೈರೆಕ್ಟ್ ಆಗಿ ನನ್ನ ಬಗ್ಗೆನೇ ಬೆರಳು ತೋರಿಸಿದ್ದಾರೆ ಅಂತ ಸ್ವತಃ ಡಿಕೆ ಶಿವಕುಮಾರ್ ಅವರು ಸಿಎಂ ರವರ ಗಮನಕ್ಕೆ ತಂದಿರ್ತಾರೆ. ಈ ಒಂದು ವಿಚಾರದಲ್ಲಿ ನಾವು ಸಿಬಿಐ ಕೊಟ್ಟರು ಸಮಸ್ಯೆ ಆಗುತ್ತೆ, ಸಿಐಡಿ ಕೊಟ್ಟರು ಸಮಸ್ಯೆ ಆಗುತ್ತೆ. ಯಾವುದೇ ಆಂಗಲ್ ಅಲ್ಲಿ ನೋಡಿದ್ರು ಕೂಡ ಕಾಂಗ್ರೆಸ್ಗೆ ಮುಜುಗರ ಇದರಿಂದ ತಪ್ಪಿಲ್ಲ. ಇದನ್ನ ನಿವಾರಣೆ ಮಾಡೋದು ಹೇಗೆ, ನಾವು ತೆಗೆದುಕೊಳ್ಬೇಕಾಗಿರುವಂತಹ ಕ್ರಮಗಳೇನು, ಇದನ್ನ ನಾವು ತೆಗೆದುಕೊಂಡ ನಂತರ ನಾವು ನಿರ್ಣಯವನ್ನ ಯಾವ ರೀತಿ ನಾವು ಹೈಕಮಾಂಡ್ಗೆ ಪಾಸ್ ಮಾಡಬೇಕು, ಕಾನೂನಾತ್ಮಕ ದೃಷ್ಟಿಯಿಂದ ಗೃಹ ಸಚಿವರು ಏನೆಲ್ಲ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ಬಹುತೇಕ ಇವತ್ತು ಚರ್ಚೆ ಮಾಡಿರುವಂತಹ ಸಾಧ್ಯತೆ ಕೂಡ ಇದ್ದು, ಇದನ್ನ ಖಂಡಿತವಾಗಿಯೂ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು ಬಹಿರಂಗವಾಗಿ ಒಪ್ಕೊಳ್ಳೋದಿಲ್ಲ. ರಾಜಕಾರಣಿಗಳು ಭೇಟಿಯಾದಾಗ ಅವರ ಸರ್ಕಾರದಲ್ಲಿರುವಂತಹ ನ್ಯೂನ್ಯತೆಗಳನ್ನ ಮುಚ್ಚಿ ಹಾಕೋದಕ್ಕೆ ಏನೆಲ್ಲ ದಾರಿಗಳಿರುತ್ತೆ ಅದನ್ನ ಹುಡುಕೋದು ಸಾಧಾರಣವಾಗಿರುವಂತಹ ಮೂವ್ ಆಗಿರುತ್ತೆ. ಈ ಒಂದು ಕಾರಣದಿಂದ ಹನಿ ಟ್ರ್ಯಾಪ್ ಬಲೆಯಿಂದ ಹೊರಬರೋದು ಸರ್ಕಾರಕ್ಕೆ ಏನೆಲ್ಲ ಮಾಡಬೇಕಾಗುತ್ತೆ ಅನ್ನೋ ವಿಚಾರ ಖಂಡಿತವಾಗಿಯೂ ಚರ್ಚೆ ಆಗಿದೆ. ಅದರ ಜೊತೆಗೆ ಮುಂದೆ ಸಿಎಂ ಬದಲಾವಣೆ ಕೂಗು ಕೂಡ ಇದೇ ಸಂದರ್ಭದಲ್ಲಿ ಬರ್ತಿರೋದ್ರಿಂದ ಆ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗಿರುವಂತಹ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ಆಗಿರ್ಬೋದು, SC ST ಸಮುದಾಯದ ನಾಯಕರು ಭೇಟಿ ಮಾಡುವಂತದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಕೆಟ್ಟ ಸಂದೇಶವನ್ನ ಕೊಡೋದ್ರಿಂದ ಈ ಸದ್ಯದ ಮಟ್ಟಿಗೆ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋಣ, ಅದಾದ ನಂತರ ಬೇರೆ ವಿಚಾರಗಳಲ್ಲಿ ನಾವು ಮುಂದಕ್ಕೆ ಹೋಗೋಣ. ಸರ್ಕಾರಕ್ಕೆ ಆಗಿರುವಂತಹ ಮುಜುಗರವನ್ನ ಮುಂದೆ ಆಗದಂತೆ ತಪ್ಪಿಸೋದಕ್ಕೆ ಏನೆಲ್ಲ ನಾವು ಕ್ರಮಗಳನ್ನು ವಹಿಸಬೇಕು ಅದನ್ನ ತೆಗೆದುಕೊಳ್ಳೋಣ ಅಂತ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಆಗಿರುವಂತಹ ಸಾಧ್ಯತೆ ಹಾಗೂ ಆ ಒಂದು ಮಾಹಿತಿ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು. ನೇಪಾಳದಲ್ಲಿ ಅದರಲ್ಲೂ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗಿತ್ತು, ಸಾಕಷ್ಟು ಟ್ವಿಸ್ಟ್ಗಳು ಕೂಡ ಪಡೆದುಕೊಂಡಿತ್ತು. ಇದೇ ವಿಚಾರವಾಗಿ ಕಾವೇರಿ ನಿವಾಸದಲ್ಲಿ ಸಿಎಂ ಹಾಗೂ ಡಿಸಿಎಂ ಹಾಗೂ ಗೃಹ ಸಚಿವರು ಸಭೆಯನ್ನು ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ ನಾಯಕರು. ಹೈಕಮಾಂಡ್ಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹನಿ ಟ್ರ್ಯಾಪ್ ಪ್ರಕರಣದ ತನಿಖೆಯ ಪ್ರಗತಿಯ ಬಗ್ಗೆ ಸಭೆ ನಡೆಸಿದ್ದಾರೆ. ಪಕ್ಷಕ್ಕಾಗುವ ಮುಜುಗರ ತಪ್ಪಿಸೋದಕ್ಕೆ ಚರ್ಚೆ ನಡೆಸಿರುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತಾಡಿದ್ರು. ಕೇಳ್ಕೊಂಬನ್ನಿ. ನಮ್ಮ ಹಂತಲ್ಲಿಲ್ಲ, ನಾವು ಅದಕ್ಕೂ ಆ ಮಟ್ಟದಲ್ಲಿಲ್ಲ, ನಾವು ನಿರ್ಣಯ ತಗೊಳ್ಳೋದು ಅಷ್ಟು. ಅದು ಹೈಕಮಾಂಡ್ ಅವ್ರು ಹೇಳಿದ್ವಿ, ಈಗಲೇ ಸಾಕಷ್ಟು ಸರ್ ಹೇಳಿದ್ವಿ. ಹೈಕಮಾಂಡ್ ಅವರೇ ನಿರ್ಧಾರ ಮಾಡ್ತಾರೆ, ಕಾದ್ ನೋಡೋಣ, ಇನ್ನೂ ಟೈಮ್ ಇದೆ. ನಮ್ಮ ಹಂತಲ್ಲಿಲ್ಲ, ನಾವು ಅದಕ್ಕೂ ಆ ಮಟ್ಟ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಡಿಸಿಎಂ ಮತ್ತು ಸಿಎಂ ಮೀಟ್ ಮಾಡಿದ್ದಾರೆ. ಏನ್ ಚರ್ಚೆ ಆಯ್ತು? ಹೈಕಮಾಂಡ್ಗೆ ಯಾವ ಸಂದೇಶವನ್ನ ರವಾನೆ ಮಾಡ್ತಾರೆ?
ಮೊದಲನೇದಾಗಿ ಸಿಎಂ ರವರ ಅಧಿಕೃತ ನಿವಾಸದಲ್ಲಿ ಡಿಸಿಎಂ ಹಾಗೂ ಗೃಹ ಸಚಿವರ ಭೇಟಿ ಏನಾಗಿದೆ ಇದು ಒಂದಿಷ್ಟು ಕುತೂಹಲ ಹಾಗೂ ಒಂದಿಷ್ಟು ಸ್ಪೆಕ್ಯುಲೇಷನ್ಗೆ ಕಾರಣ ಆಗಿರುವಂತದ್ದು. ಯಾಕೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ನಂತರ ಸಿಎಂ ರವರನ್ನ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ಒಂದಿಷ್ಟು ಮುಜುಗರದ ವಾತಾವರಣ ಹೈಕಮಾಂಡ್ಗೆ ಸೃಷ್ಟಿಯಾಗಿರೋದು ಎರಡು ವಿಚಾರದಲ್ಲಿ. ಒಂದು, ಕಾನ್ಸ್ಟಿಟ್ಯೂಷನ್ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಏನ್ ಮಾತಾಡಿದ್ರು ಅದರ ವಿಚಾರವಾಗಿ, ಎರಡನೇದು ಹನಿ ಟ್ರ್ಯಾಪ್ ವಿಚಾರವಾಗಿ. ಈ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ನಾವ್ ಏನ್ ಮಾಡಬೇಕಿದೆ, ಹನಿ ಟ್ರ್ಯಾಪ್ ಆಗಿರುವಂತಹ ವಿಚಾರವನ್ನ ನೇರವಾಗಿ ಸ್ವಪಕ್ಷ ಇರಬಹುದು, ವಿಪಕ್ಷ ಇರಬಹುದು, ಒಬ್ಬ ಪ್ರಭಾವಿ ಸಚಿವ ಅಂತ ಇಂಡೈರೆಕ್ಟ್ ಆಗಿ ನನ್ನ ಬಗ್ಗೆನೇ ಬೆರಳು ತೋರಿಸಿದ್ದಾರೆ ಅಂತ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ರವರ ಗಮನಕ್ಕೆ ತಂದಿರ್ತಾರೆ. ಈ ಒಂದು ವಿಚಾರದಲ್ಲಿ ನಾವು ಸಿಬಿಐ ಕೊಟ್ಟರು ಸಮಸ್ಯೆ ಆಗುತ್ತೆ, ಸಿಐಡಿ ಕೊಟ್ಟರು ಸಮಸ್ಯೆ ಆಗುತ್ತೆ. ಯಾವುದೇ ಆಂಗಲ್ ಅಲ್ಲಿ ನೋಡಿದ್ರು ಕೂಡ ಕಾಂಗ್ರೆಸ್ಗೆ ಮುಜುಗರ, ಇದರಿಂದ ತಪ್ಪಿಲ್ಲ. ಇದನ್ನ ನಿವಾರಣೆ ಮಾಡೋದು ಹೇಗೆ, ನಾವು ತೆಗೆದುಕೊಳ್ಬೇಕಾಗಿರುವಂತಹ ಕ್ರಮಗಳೇನು, ಇದನ್ನ ನಾವು ತೆಗೆದುಕೊಂಡ ನಂತರ ನಾವು ನಿರ್ಣಯವನ್ನ ಯಾವ ರೀತಿ ನಾವು ಹೈಕಮಾಂಡ್ಗೆ ಪಾಸ್ ಮಾಡಬೇಕು, ಕಾನೂನಾತ್ಮಕ ದೃಷ್ಟಿಯಿಂದ ಗೃಹ ಸಚಿವರು ಏನೆಲ್ಲ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ಬಹುತೇಕ ಇವತ್ತು ಚರ್ಚೆ ಮಾಡಿರುವಂತಹ ಸಾಧ್ಯತೆ ಕೂಡ ಇದ್ದು, ಇದನ್ನ ಖಂಡಿತವಾಗಿಯೂ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು ಬಹಿರಂಗವಾಗಿ ಒಪ್ಕೊಳ್ಳೋದಿಲ್ಲ. ರಾಜಕಾರಣಿಗಳು ಭೇಟಿಯಾದಾಗ ಅವರ ಸರ್ಕಾರದಲ್ಲಿರುವಂತಹ ನ್ಯೂನ್ಯತೆಗಳನ್ನ ಮುಚ್ಚಿ ಹಾಕೋದಕ್ಕೆ ಏನೆಲ್ಲ ದಾರಿಗಳಿರುತ್ತೆ ಅದನ್ನ ಹುಡುಕೋದು ಸಾಧಾರಣವಾಗಿರುವಂತಹ ಮೂವ್ ಆಗಿರುತ್ತೆ. ಈ ಒಂದು ಕಾರಣದಿಂದ ಹನಿ ಟ್ರ್ಯಾಪ್ ಬಲೆಯಿಂದ ಹೊರಬರೋದು ಸರ್ಕಾರಕ್ಕೆ ಏನೆಲ್ಲ ಮಾಡಬೇಕಾಗುತ್ತೆ ಅನ್ನೋ ವಿಚಾರ ಖಂಡಿತವಾಗಿಯೂ ಚರ್ಚೆ ಆಗಿದೆ. ಅದರ ಜೊತೆಗೆ ಮುಂದೆ ಸಿಎಂ ಬದಲಾವಣೆ ಕೂಗು ಕೂಡ ಇದೇ ಸಂದರ್ಭದಲ್ಲಿ ಬರ್ತಿರೋದ್ರಿಂದ ಆ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗಿರುವಂತಹ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ಆಗಿರ್ಬೋದು, SC ST ಸಮುದಾಯದ ನಾಯಕರು ಭೇಟಿ ಮಾಡುವಂತದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಕೆಟ್ಟ ಸಂದೇಶವನ್ನ ಕೊಡೋದ್ರಿಂದ ಈ ಸದ್ಯದ ಮಟ್ಟಿಗೆ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋಣ, ಅದಾದ ನಂತರ ಬೇರೆ ವಿಚಾರಗಳಲ್ಲಿ ನಾವು ಮುಂದಕ್ಕೆ ಹೋಗೋಣ. ಸರ್ಕಾರಕ್ಕೆ ಆಗಿರುವಂತಹ ಮುಜುಗರವನ್ನ ಮುಂದೆ ಆಗದಂತೆ ತಪ್ಪಿಸೋದಕ್ಕೆ ಏನೆಲ್ಲ ನಾವು ಕ್ರಮಗಳನ್ನು ವಹಿಸಬೇಕು ಅದನ್ನ ತೆಗೆದುಕೊಳ್ಳೋಣ ಅಂತ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಆಗಿರುವಂತಹ ಸಾಧ್ಯತೆ ಹಾಗೂ ಆ ಒಂದು ಮಾಹಿತಿ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು. ನೇಪಾಳದಲ್ಲಿ ಅದರಲ್ಲೂ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗಿತ್ತು, ಸಾಕಷ್ಟು ಟ್ವಿಸ್ಟ್ಗಳು ಕೂಡ ಪಡೆದುಕೊಂಡಿತ್ತು. ಇದೇ ವಿಚಾರವಾಗಿ ಕಾವೇರಿ ನಿವಾಸದಲ್ಲಿ ಸಿಎಂ ಹಾಗೂ ಡಿಸಿಎಂ ಹಾಗೂ ಗೃಹ ಸಚಿವರು ಸಭೆಯನ್ನು ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ ನಾಯಕರು. ಹೈಕಮಾಂಡ್ಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹನಿ ಟ್ರ್ಯಾಪ್ ಪ್ರಕರಣದ ತನಿಖೆಯ ಪ್ರಗತಿ ಬಗ್ಗೆ ಸಭೆ ನಡೆಸಿದ್ದಾರೆ. ಪಕ್ಷಕ್ಕಾಗುವ ಮುಜುಗರ ತಪ್ಪಿಸೋದಕ್ಕೆ ಚರ್ಚೆ ನಡೆಸಿರುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತಾಡಿದ್ರು, ಕೇಳ್ಕೊಂಬನ್ನಿ. ನಮ್ಮ ಹಂತಲ್ಲಿಲ್ಲ, ನಾವು ಅದಕ್ಕೂ ಆ ಮಟ್ಟದಲ್ಲಿಲ್ಲ ನಾವು ನಿರ್ಣಯ ತಗೊಳ್ಳೋದು ಅಷ್ಟು. ಅದು ಹೈಕಮಾಂಡ್ ಅವ್ರು ಹೇಳಿದ್ವಿ, ಈಗಲೇ ಸಾಕಷ್ಟು ಸರ್ ಹೇಳಿದ್ವಿ, ಹೈಕಮಾಂಡ್ ಅವರೇ ನಿರ್ಧಾರ ಮಾಡ್ತಾರೆ, ಕಾದ್ ನೋಡೋಣ, ಇನ್ನೂ ಟೈಮ್ ಇದೆ. ನಮ್ಮ ಹಂತಲ್ಲಿಲ್ಲ, ನಾವು ಅದಕ್ಕೂ ಆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಡಿಸಿಎಂ ಮತ್ತು ಸಿಎಂ ಮೀಟ್ ಮಾಡಿದ್ದಾರೆ, ಏನ್ ಚರ್ಚೆ ಆಯ್ತು? ಹೈಕಮಾಂಡ್ಗೆ ಯಾವ ಸಂದೇಶವನ್ನ ರವಾನೆ ಮಾಡ್ತಾರೆ? ಮೊದಲನೇದಾಗಿ ಸಿಎಂ ರವರ ಅಧಿಕೃತ ನಿವಾಸದಲ್ಲಿ ಡಿಸಿಎಂ ಹಾಗೂ ಗೃಹ ಸಚಿವರ ಭೇಟಿ ಏನಾಗಿದೆ ಇದು ಒಂದಿಷ್ಟು ಕುತೂಹಲ ಹಾಗೂ ಒಂದಿಷ್ಟು ಸ್ಪೆಕ್ಯುಲೇಷನ್ಗೆ ಕಾರಣ ಆಗಿರುವಂತದ್ದು. ಯಾಕೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ನಂತರ ಸಿಎಂ